ದೇವರಿಗೆ ಮಹಿಮೆ. ಆದಿಕಾಂಡ 39 2ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದರೆ, ಯೋಸೇಫನನ್ನು ಅವರ ಅಣ್ಣ ತಮ್ಮಂದಿರೆಲ್ಲ ಐಗುಪ್ತ ದೇಶಕ್ಕೆ ಮಾರಿಬಿಡ್ತಾರೆ. ಅಲ್ಲಿ ಪೋತಿಫರನ ಮನೆಯಲ್ಲಿ ಇವರು ಕೆಲಸಗಾರನಾಗಿ ಸೇರ್ತಾರೆ. ಆದರೆ ಆ ಪೋತಿಫರನು ಹೇಳುವ ಮಾತನ್ನು ನಾವು ಇವಾಗ ಧ್ಯಾನಿಸೋಣ. ಪೋತಿಫರನು, ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಗಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ಯೋಸೇಫನ ಜೊತೆಯಲ್ಲಿ ದೇವರಿದ್ದರು ಅಂತ ಓದಿದ್ವಿ. 3ನೇದು, ಯೆಹೋವನು ಯೋಸೇಫನ ಸಂಗಡವಿದ್ದು ಅವನು ಮಾಡುವ ಕೆಲಸವೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯೆ ಇಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿಕೊಂಡನು. ಇವತ್ತಿನ ದಿನದಲ್ಲಿ ನಾವು ಧ್ಯಾನಿಸಬೇಕಾಗಿರುವ ವಾಕ್ಯ ಏನಂದರೆ, ದೇವರು ನಮ್ಮ ಜೊತೆಲಿ ಇರ್ತಾರೆ. ನಮ್ಮ ಜೊತೆಲಿದ್ದಾಗ ನಮಗೆ 2 ವಿಧವಾದ ಆಶೀರ್ವಾದ ಬೇಕು. ಎಲ್ಲರೂ ಒಂದನ್ನು ಮಾತ್ರ ಹುಡುಕಿ ಇನ್ನೊಂದನ್ನು ಕಳ್ಕೊತಾರೆ. ಮುಖ್ಯವಾಗಿ ಆತ್ಮಿಕ ಆಶೀರ್ವಾದ, 2ನೇದಾಗಿ ಅವಶ್ಯಕತೆ. ಇಲ್ಲಿ ನಾವು ನೋಡುವುದಾದರೆ ಅದು ನಮಗೆ. ಬಟ್ 3ನೇದು, ನಾವು ಈ ರೀತಿ ಆತ್ಮಿಕದಲ್ಲಿ ದೇವರ ಜೊತೆಯಲ್ಲಿದ್ದಾಗ, ಲೌಕಿಕವಾದದ್ದು ಸಿಕ್ಕಾಗ ನಮ್ಮ ಮೂಲಕ ನಾವು ಏನೇ ಕೈ ಇಟ್ಟು ಕೆಲಸ ಮಾಡಿದ್ರೂ ಕೂಡ, ನಾವು ಯಾರ ಮನೆಯಲ್ಲೂ ಯಾವ ಕೆಲಸ ಮಾಡಿದ್ರೂ ಅದನ್ನು ಆಶೀರ್ವದಿಸ್ತಾರೆ. ಈ ಪೋತಿಫರನು ದೇವ್ರು ನಂಬದೇ ಇರೋನು, ಯೋಸೇಫನ ಜೊತೆಯಲ್ಲಿ ಯೆಹೋವ ದೇವರು ಇರೋದರಿಂದ ಅವನ ಕೈ ಇಟ್ಟು ಮಾಡೋ ಕೆಲಸವೆಲ್ಲ ದೇವರು ಆಶೀರ್ವಾದಿಸ್ತಾರೆ ಅಂತ ಹೇಳ್ಬಿಟ್ಟು ಪೋತಿಫರನು ಕಂಡುಹಿಡಿತಾನೆ. ಅವನಿಗೆ ಗೊತ್ತಾಗುತ್ತೆ, ಯಾಕಂದರೆ ಇವರಲ್ಲಿ ದೇವರು ಇರೋದು ಗೊತ್ತಾಗುತ್ತೆ. ಅವನ ಕೈಗಿಟ್ಟು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ ಅಂತ ಹೇಳ್ಬಿಟ್ಟು ಮನೆ ಎಲ್ಲದಕ್ಕೂ ಅಧಿಕಾರ ಕೊಟ್ಬಿಟ್ಟು ಅವನ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರೆ. ಎಲ್ಲ ಅಧಿಕಾರ ಕೊಟ್ಟಾಗ ಅವರಿಗೆ ಜ್ಞಾನ ಇರುತ್ತೆ, ಒಳ್ಳೆತನ ಇರುತ್ತೆ, ಅವರಿಗೆ ಸಮರ್ಥತೆ ಇರುತ್ತೆ, ಧೈರ್ಯ ಇರುತ್ತೆ. ಇವೆಲ್ಲ ದೇವರು ಕೊಡುವ ಬಹುಮಾನಗಳು. ಇದನ್ನು ಟ್ಯಾಲೆಂಟ್ ಅಂತಾರೆ ಲೋಕಸ್ಥರು. ಆದರೆ ದೇವರು ನಂಬಿದಾಗ ಇವೆಲ್ಲ ಸಿಗೋದ್ರಿಂದ ಇದನ್ನು ಕೃಪೆ ಅಂತ ಕರಿತೀವಿ. ಈ ಕೃಪೆಯಿಂದ ಯೋಸೇಫನು ಕಡೆಯದಾಗಿ ಅವನು ಜೈಲಿಗೆ ಹೋದರೂ, ತಪ್ಪು ಮಾಡದೆ ಹೋದರೂ, ಆ ಕೃಪೆಯಿಂದ ಅಲ್ಲೂ ಅಧಿಕಾರಿಯಾಗಿ ಮಾಡ್ತಾರೆ. ಮತ್ತು ದೇವರವ್ರ ಜೊತೆಯಲ್ಲಿರೋದ್ರಿಂದ ಫಾರೋನನ್ನು ಅವನ್ನ ಪ್ರೈಮ್ ಮಿನಿಸ್ಟರ್ ಆಗಿ ಮಾಡ್ತಾರೆ. ಜ್ಞಾನ ಇದೆ. 7 ವರ್ಷ ಬರ ಇದ್ದಾಗ ಕೂಡಿಸಿಟ್ಬಿಟ್ಟು ಬರ ಇಲ್ಲದಾಗೆ ಮಾಡ್ತಾನೆ. ಆ ರೀತಿ ಅವನು ಕೈ ಇಟ್ಟು ಮಾಡುವ ಕೆಲಸಗಳೆಲ್ಲ ಬ್ಲೆಸ್ಸಿಂಗ್ ಆಗಿದೆ. ನಾವು ಕೂಡ ಹೊಸದಾಗಿ ದೇವ್ರನ್ನ ನಂಬಿದಾಗ ನಾವು ಏನೇ ಕೈ ಇಟ್ಟು ಮಾಡಿದಾಗಲೂ ಎಲ್ಲ ಬ್ಲೆಸ್ಸಿಂಗ್ ಆಗೇ ಇರುತ್ತೆ. ಬಟ್ ಅದನ್ನು ನಾವು ಮಿಸ್ಯೂಸ್ ಮಾಡೋದಾಗಲಿ, ಅದನ್ನು ಮಿಸ್ಯೂಸ್ ಅಂದರೆ ಈಗೋ ಪ್ರಾಬ್ಲಮ್ಮು, ಹೆಮ್ಮೆ ಬರೋದಾಗಲಿ, ಹಣವನ್ನು ತಪ್ಪಾದ ದಾರಿಗೆ ಉಪಯೋಗಿಸೋದಾಗಲಿ, ಮತ್ತು ಅಹಂಕಾರದಿಂದ ಮತ್ತೆ ದೇವ್ರನ್ನ ಬಿಟ್ಟು ಸ್ವಲ್ಪ ದೂರ ಹೋಗೋದಾಗಲಿ, ಸ್ವಂತ ಬಲದಿಂದ ಮಾಡಿದೆ ಅಂತಾಗಲಿ, ಈ ರೀತಿ ಸ್ವಭಾವಗಳು ಬರೋದರಿಂದ ನಮ್ಮ ಮೇಲಿಟ್ಟಿರುವ ಉದ್ದೇಶಗಳು ದೇವ್ರು ನೆರವೇರಿಸಿದಂಗೆ ಸ್ಟಾಪ್ ಮಾಡ್ತಾರೆ. ಆದರೆ ಕರೆಕ್ಟಾಗಿ ನಾವು ದೇವರು ನಮ್ಮ ಜೊತೆಯಲ್ಲಿದ್ದಾಗ ನಮಗೆ 2 ವಿಧವಾದ ಆಶೀರ್ವಾದ, ಆತ್ಮಿಕ ಆಶೀರ್ವಾದ, ಲೌಕಿಕ ಆಶೀರ್ವಾದ, ಅದೆಲ್ಲದು ಬೇರೆ. ಯಾಕಂದರೆ ಇವರು ದೇವರವ್ರ ಜೊತೆಗಿರೋದು ಹೆಂಗೆ, ಅವರು ಪ್ರಾರ್ಥನೆ ಮಾಡ್ತಾರೆ ದೇವರನ್ನು. ಯಾಕಂದರೆ ನಾವು ಮುಂಚೆನೇ ಧ್ಯಾನಿಸಿದ್ವಿ, ಪೋತಿಫರನ ಹೆಂಡತಿ ಬಂದು ಸಂಗಮ ಮಾಡೋಕ್ಕೆ ಕರೆದಾಗ ದೇವರು ನೋಡ್ತಾ ಇದ್ದಾರೆ. ಅವ್ರ ಮುಂದುಗಡೆ ಅವರ ಕಣ್ಣು ಎದುರಿನಲ್ಲಿ ಇಂಥ ದೊಡ್ಡ ತಪ್ಪು ಮಾಡಿ ನಾನು ತಪ್ಪಿಸ್ಕೊಳ್ಳುವುದು ಹೇಗೆ ಅಂತಾರೆ. ಅಂದರೆ ಅವ್ರು ನೋಡ್ತಾರೆ, ಯಾವಾಗಲೂ ಅವರ ಕಣ್ಣು ದೃಷ್ಟಿ ನಾನು ನೋಡುತ್ತಂತ, ಯಾವಾಗಲೂ ದೇವ್ರನ್ನ ಮುಂದೆ ಇಟ್ಟಿರ್ತಾರೆ. ಅದರಿಂದ ಆತ್ಮೀಕದಲ್ಲಿ ಬೆಳೆದಾಗ ಲೌಕಿಕವಾದ ಆಶೀರ್ವಾದ ಸಿಗುತ್ತೆ. ನಾವೇನು ಮಾಡ್ತೀವಿ, ಆತ್ಮಿಕದಲ್ಲಿ ಬೆಳೆದ ಹಾಗೆ ಬರೀ ಲೌಕಿಕಕ್ಕಾಗಿಯೇ ಹುಡುಕ್ತಾ ಇರ್ತೀವಿ. ಕೊಡದೇ ಇದ್ದಾಗ, ಅದು ಸಿಗದೇ ಇದ್ದಾಗ ದೇವರನ್ನು ದುಃಖಿಸೋದು, ಬೇಜಾರು ಪಡೋದು. ಯಾಕಂದರೆ ಮಾನಸಿಕದಲ್ಲಿರ್ತೀವಿ, ಪಾಪದಲ್ಲಿರೋದ್ರಿಂದ ಏನೋ ಒಂದು ಕಾಯಿಲೆ ಬರುತ್ತೆ, ದೇವರ ಕೃಪೆ ಇರೋದಿಲ್ಲ. ಮತ್ತು ಆಸ್ಪತ್ರೆಗೆ ಹೋಗೋದು, ಆಸ್ಪತ್ರೆಗೆ ಹೋದ ಮೇಲೆ
ಅಲ್ಲಿ ಖರ್ಚಾದ ಮೇಲೆ ದೇವ್ರು ಯಾಕೆ ಹಿಂಗೆ ಮಾಡಿದ್ರು ಅನ್ನೋದು. ಯಾಕಂದರೆ ದೇವರ ಪ್ರಸನ್ನತೆ ಇದ್ದರೆ, ಆ ಮಹಿಮೆ ಇದ್ದರೆ, ಪ್ರಾರ್ಥನೆಯಿಂದ ದೇವರೇ ನಾನೇ ಸ್ವಸ್ಥಪಡಿಸು ಯೋನಂತ ಹೇಳಿದೆಯಲ್ಲ, ನಿನ್ನ ಹಸ್ತದ ಕೆಳಗೆ ಆರೋಗ್ಯ ಇದೆಯಾ ಅಂತ ಹೇಳಿದ್ದೀರಲ್ಲ, ಅದರಿಂದ ನನಗೆ ಬಿಡುಗಡೆ ಮಾಡಿರಿ, ನಿನ್ನ ಬಾಸುಂಡುಗಳಿಂದ ವ್ಯಾಧಿಗಳ ಸ್ವಸ್ಥತೆ ಆಗುತ್ತಂತ ಹೇಳಿದ್ದೀರಲ್ಲ, ಅದರಿಂದ ನನಗೆ ಬಿಡುಗಡೆ ಮಾಡಿರಿ ಅಂತ ಪ್ರೇಯರ್ ಮಾಡಿದಾಗ ಬಿಡುಗಡೆ ಆದಾಗ, ಆ ರೀತಿ ಆತ್ಮಿಕದಲ್ಲಿ ಬೆಳೀತಾ ಇದ್ದಾಗ ಲೌಕಿಕವಾದದ್ದು ಸಿಗುತ್ತೆ. ನಾವು ಜ್ಞಾನ ಇರುತ್ತೆ, ನಾವೇನು ಮಾಡ್ತೀವಿ, ಅದನ್ನು ಬಿಟ್ಟು ಹೊರಗಡೆ ಹೋಗ್ತೀವಿ. ಬೇರೆಯವರಿಗೆ ಮನೆ ಕಟ್ಟಿದ್ದಾರೆ, ನಾನು ಕಟ್ತೀನಿ ಅಂತ. ಬಟ್ ಬೇರೆಯವರು ಯಾವ ರೀತಿ ಕಟ್ಟಿದ್ದಾರೆ ಅದು ಗೊತ್ತಾಗಲ್ಲ. ಅವ್ರು ಕಟ್ಟಿದ್ದಾರೆ, ನಾವು ಕಟ್ಟಬೇಕು. ಅವ್ರು ಕಾರ್ ತಗೊಂಡ್ರು ತಗೋಬೇಕು. ಬಟ್ EMIಯಿಂದ ಮನೆ ಕಟ್ಟೋಕ್ಕೆ ಇರೋದು 10 ಲಕ್ಷ 30 ಲಕ್ಷ ಕೊಟ್ಟು ತಗೊಳ್ಳೋದು, ಲೋನ್ ಮಾಡಿ ಮನೆ ಕಟ್ಟೋದು, ಲಾಸ್ಟಲ್ಲಿ ಬಡ್ಡಿ ಕಟ್ಟೋಕ್ಕಾಗಲ್ಲ. ಅಲ್ಲಿ ಬಂದು ಲೋನ್ಗಳು ಕಟ್ಟೋದ್ರಿಂದ ಮನೆದು ಮತ್ತೆ ಕಷ್ಟಪಟ್ಟು ಕಟ್ಟೋದು, ಮತ್ತು ಮನೆ ಮಾರಿ ಸಾಲ ತೀರಿದ್ರು ಮತ್ತೆ ಸಾಲ ಇರುತ್ತೆ, ಮತ್ತು ದೇವ್ರನ್ನ ದೂಷಿಸೋದು. ಇದೆಲ್ಲ ಏನಂದರೆ, ದೇವರು ಒಂದು ಟೈಮ್ ನಮ್ಮ ಜೊತೆಯಲ್ಲಿ ಇದ್ದರೆ ಕಡೆವರೆಗೂ ನಿಲ್ಲುವವನೇ ರಕ್ಷಣೆ ಹೊಂದುವನೆಂದರೆ ಆ ಆತ್ಮಿಕದಲ್ಲಿ ಇನ್ನೂ ಬೆಳೀತಾ ಇರಬೇಕು. ಬಹಳ ಜನಗಳು ಬಿದ್ದೋಗ್ತಾರೆ, ಬಿದ್ದೋಗಬಾರ್ದು. ದೇವರೇ ಯಾರಾದರೂ ಕೇಳಿದ್ರೆ, ನೀನು ಯಾರಂತ ಕೇಳಿದ್ರೆ ಆಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಅಂತ ಹೇಳ್ರಿ ಅಂತಾರೆ. ಕಾರಣ ಏನಂತ ಹೇಳಿದ್ರೆ, ಅವರ ಜೊತೆಯಲ್ಲಿ ಇದ್ದಿದ್ದು. ನಾವು ಅದೇ ರೀತಿ ಇವ್ರನ್ನ ಯೋಸೇಫನು ಕೈ ಇಟ್ಟು ಮಾಡುವ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡುತ್ತದೆ. ಹಂಗಾದ ಮೇಲೆ ನಾವು ಕೈ ಇಟ್ಟು ಮಾಡುವ ಕೆಲಸಗಳು ಯಾಕೆ ಆಶೀರ್ವದಿಸಲ್ಪಡೋದಿಲ್ಲ ಅಂತ ನಾವು ಪರೀಕ್ಷೆ ಮಾಡ್ಕೋಬೇಕು. ಅದೇ ರೀತಿ ಆದಿಕಾಂಡ 26:12 ಈಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಲೆಯನ್ನು ಹೊಂದಿದನು. ಅಂದರೆ ಇವನು ಅವನನ್ನು ಅಭಿವೃದ್ಧಿಪಡಿಸಿದನು. ಅಂದರೆ ಬರ ಜಾಸ್ತಿ ಇದೆ ಐಗುಪ್ತ ದೇಶದಲ್ಲಿ. ಇದು ಫಿಲಿಸ್ಟಿಯರ್ ದೇಶದಲ್ಲಿ, ಪಾಲೆಸ್ತೈನಲ್ಲಿ ಬಹಳವಾದ ಬರ ಇದೆ. ಆ ಟೈಮಲ್ಲಿ ನಾವು ಅಬ್ರಹಾಮನ್ನು ನೋಡಿದಾಗ ಕೂಡ ಬರ ಇರೋದ್ರಿಂದ ಅವರು ಬೇರೆ ಕಡೆ ಹೋಗ್ತಾರಂತ ನೋಡ್ತೀವಿ. ಆದರೆ ಈಸಾಕನು ಆ ರೀತಿ ಹೋಗದ ಹಾಗೆ ಆ ಬರ ಕಾಲದಲ್ಲಿ ಕೂಡ ಪ್ರಾರ್ಥನೆ ಮಾಡಿ ಅವನು ಬಿತ್ತಿದಾಗ ಅವನಿಗೆ 100ರಷ್ಟು ಪ್ರತಿಫಲ ಸಿಕ್ತು. ಇವತ್ತು ನಮ್ಮ ದೇವರು ಮಾತಾಡಬೇಕಾಗಿರೋ ಮಾತು ಏನಂತ ಹೇಳಿದ್ರೆ, ನಾವು ಕೈ ಇಟ್ಟು ಮಾಡುವ ಕೆಲಸಗಳನ್ನು ಬ್ಲೆಸ್ ಮಾಡ್ತಾರೆ. ಯಾವ ರೀತಿ ಯೋಸೇಫನು ಕೈ ಇಟ್ಟು ಮಾಡುವ ಕೆಲಸ ಎಲ್ಲ ಬ್ಲೆಸ್ ಮಾಡ್ತಾರೆ ಅಂತ ಹೇಳಿ ದಣಿಗೆ ಗೊತ್ತಾಗಿ ಅವನ ಉನ್ನತವಾದ ಪೋಸ್ಟಲ್ಲಿಟ್ಟರು. ಅದೇ ರೀತಿ ಜೈಲಲ್ಲಿಟ್ಟರು. ಅದೇ ರೀತಿ ಪಾರೋನು ಆ ದೇಶಕ್ಕೆ ಇಟ್ಟರು ಪ್ರೈಮ್ ಮಿನಿಸ್ಟರ್ ಆಗಿ. ಅದೇ ರೀತಿ ಬರಹದಲ್ಲಿ, ಊಟ ಇಲ್ಲದೇ ಇರೋ ಜಾಗದಲ್ಲಿ, ಎಲಿಯ ಬರಹ ಕಾಲದಲ್ಲಿ ಒಂದು ಜಾಗದಲ್ಲಿ ಕೂತ್ಕೊಂಡ್ರೆ ಕಾಗೆಗಳ ಮೂಲಕ ಊಟ ಕಳಿಸ್ಕೊಟ್ರು. ಒಂದು ವಿಧವೆಯನ್ನಿಟ್ಟು ಪೋಷಿಸಿದ್ರು. ಅದು ಎಣ್ಣೆ ಕೊರತೆ ಆಗದಾಗೆ ಆ ಬರ ಹೋಗೋವರೆಗೂ ಅದು ಅದ್ಭುತ ಮಾಡ್ತಾರೆ. ಆದರೆ ನಾವು ದೇವ್ರು ನಮ್ಮ ಜೊತೆಯಲ್ಲಿದ್ದಾರ ನಾವು ಪರೀಕ್ಷೆ ಮಾಡಬೇಕು. ನಮ್ಮ ಜೊತೆಯಲ್ಲಿದ್ದಾಗ ಮಾತ್ರನೇ ನಾವು ಕೈ ಇಟ್ಟು ಮಾಡುವ ಕೆಲಸಗಳು ಆಶೀರ್ವದಿಸಲ್ಪಡುತ್ತದೆ. ಈಸಾಕನ ಜೊತೆಯಲ್ಲಿ ದೇವರು ಇದ್ದಿದ್ದರಿಂದ ಅವನ ಕೈ ಇಟ್ಟು ಮಾಡುವ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡುತ್ತದೆ. ಅದಕ್ಕೆ ಮೇಲೆ ನೋಡಿದ್ರೆ ಅಲ್ಲಿ ಅಭಿಮಲೇಕನು ಅವರೇನು ಮಾಡ್ತಾನೆ, ಬಂದ್ಬಿಟ್ಟು ನಿನ್ನ ಮೂಲಕ ನಮಗೆ ದೋಷ ಪ್ರಾಪ್ತವಾಯಿತಲ್ಲ ಎಂದು ಹೇಳಿ ತನ್ನ ಪ್ರಜೆಗಳಿಗೆ, ಈ ಮನುಷ್ಯನಾಗಲಿ ಇವನ ಹೆಂಡತಿ ಕೇಡು ಮಾಡುವನಿಗೆ ತಪ್ಪದೆ ಮರಣದಂಡನೆ ಆಗುವುದು ಎಂದು ಆಜ್ಞಾಪಿಸಿದನು. ಅವನ ಜೊತೆಗೆ ದೇವರಿರೋದು ಗೊತ್ತಾಗಿ, ಈ ಮನುಷ್ಯನಿಗೆ ಇವನ ಹೆಂಡತಿಗೆ ಯಾರು ಕೇಡು ಮಾಡಬಾರ್ದು, ಮಾಡಿದವರಿಗೆ ಮರಣದಂಡನೆ ಆಗುತ್ತಂತಾನೆ. ಯಾಕೆ ಹೇಳ್ತಾರೆ? ಅವರು ಬೇರೆ ದೇಶದಿಂದ ಬಂದು ಇಲ್ಲಿ ವಾಸ ಮಾಡಿರೋರು ಈಸಾಕರು ಡೇರೆಗಳಲ್ಲಿ. ಯಾಕೆ ಅವ್ರನ್ನ ಮುಟ್ಟಿದ್ರೆ ಕೇಡಾಗುತ್ತಂತ ಹೇಳ್ತಾರೆ? ಯಾಕೆ ಧೈರ್ಯವಾಗಿ ಅವ್ರನ್ನ ಅಟ್ಯಾಕ್ ಮಾಡ್ಬೋದಲ್ಲ? ಅಂದರೆ ಅವ್ರ ಜೊತೆಯಲ್ಲಿ ದೇವರಿದ್ದಾರೆ. ಅವ್ರ ಬಾಯಿನಲ್ಲಿ ಹೇಳ್ತಾರೆ, ಅಭಿಮೇಲಕನು ನಿನ್ನ ಮೂಲಕ ನಮಗೆ ದೋಷ ಪ್ರಾಪ್ತವಾಯಿತಿತ್ತಲ್ಲ ಎಂದು ಹೇಳಿ
ನಿನ್ನನ್ನು ನಾವೇನಾದರೂ ತೊಂದರೆ ಮಾಡಿದ್ರೆ ನಿನ್ನ ಮೂಲಕ ನಮಗೆ ದೋಷ ಪ್ರಾಪ್ತಿವಾಗುತ್ತದೆ. ಅದರಿಂದ ಇವರನ್ನು ಮುಟ್ಟಬೇಡ್ರಿ ಅಂತೇಳಿ ಆ ಪ್ರಜೆಗಳಿಗೆ ಒಂದು ರಾಜ ಆಜ್ಞೆ ಮಾಡ್ತಾನೆ. ಅಂದರೆ ಅವ್ರಿಗೆ ಕೈ ಇಟ್ಟು ಮಾಡುವ ಕೆಲಸಗಳು ಇದೆ, ಮತ್ತು ಅವ್ರ ಜೊತೆಲಿ ದೇವರಿದ್ದಾರೆ, ಅವನ್ನ ಮುಟ್ಟಿದ್ರೆ ನಮಗೆ ಆಪತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಆತ್ಮಿಕದಲ್ಲಿ ಭಯ ಉಂಟಾಗುತ್ತೆ. ಇದೇ ರೀತಿ ಕೆಳಗಡೆ ಅವನು ಬಿತ್ತನೆ ಬಿತ್ತಿದಾಗ 100ರಷ್ಟು ಪ್ರತಿಫಲ ಬಂತು. ಕೆಳಗಡೆ ಬಾವಿ, ಆಬ್ರಾಮನು ಕಾಲದಲ್ಲಿ ತೋಡಿದ ಬಾವಿಯನ್ನು ಫಿಲಿಷ್ಟಿಯರು ಮಣ್ಣು ಹಾಕಿ ಮುಚ್ಚಿದರು. ಮಣ್ಣು ಹಾಕಿ ಮುಚ್ಚಿರ್ತಾರೆ. ಅದನ್ನು 18ನೇ ಅಧ್ಯಾಯದಲ್ಲಿ ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರನ್ನಿಟ್ಟನು. ಅದನ್ನು ಮತ್ತೆ ತಿರುಗಿ ತೆಗೆಸ್ತಾರೆ. 20ನೇ ಅಧ್ಯಾಯದಲ್ಲಿ ಅವನ ಸಂಗಡ ಈಸಾಕನ ದನ ಕಾಯುವವರು ಸಂಗಡ ಜಗಳವಾಡೋದ್ರಿಂದ ಈಸಾಕನು ಆ ಜಾಗವನ್ನು ಬಿಟ್ಟು ಬೇರೊಂದು 21ರಲ್ಲಿ ಅವನ ಜನರು ಬೇರೊಂದು ಬಾವಿಯನ್ನು ತೋಡಿದರು. ಆಬ್ರಾಮ್ ಮುಚ್ಚಾಕಿದ್ದ ಬಾವಿ ಒಂದು ತೋಡ್ತಾರೆ, ಅದನ್ನು ಮತ್ತೆ ಜಗಳ ಆಡೋದ್ರಿಂದ ಹಂಗೆ ಬಿಟ್ಟುಬಿಡ್ತಾರೆ. ಬೇರೊಂದು ಬಾವಿಯನ್ನು 21ರಲ್ಲಿ ತೋಡ್ತಾರೆ. ಆ ದೇಶದವರು ಅದಕ್ಕಾಗಿ ಜಗಳವಾಡೋದ್ರಿಂದ ಅದನ್ನು ಬಿಡ್ತಾರೆ, 2 ಆಯಿತು. 3ನೇದು ಅಲ್ಲಿಂದ ಹೊರಟು ಮತ್ತೊಂದು ಬಾವಿಯನ್ನು ಅಗಿಸಿದಾಗ ಅದರ ವಿಷಯದಲ್ಲಿ ಯಾರು ಜಗಳವಾಡದೆ ಹೋದುದರಿಂದ ಅವನು ಈಗ ಯೆಹೋವನು ನಮಗೋಸ್ಕರ ಸ್ಥಳ ಮಾಡಿದ್ದಾನೆಂದು ಅಭಿವೃದ್ಧಿ ಆಗುವವು ಅಂತ ಹೇಳ್ತಾರೆ. ಈಸಾಕನು 3 ಬಾವಿ ತೋಡಿದ್ದಾರೆ, 2 ಬಾವಿಗೆ ಜಗಳ ಬಂದಿದ್ದಕ್ಕೆ ಬಿಟ್ಟರು ಕೂಡ ಜೀವ ಜಲ ಇರುವಂತೆ ಅವ್ರು ಕೈ ಇಟ್ಟು ಮಾಡುವ ಕೆಲಸ ಎಲ್ಲ ಬ್ಲೆಸ್ಸಿಂಗ್. ಇವ್ರನ್ನ ದೇವರು ಆಶೀರ್ವದಿಸ್ತಾರೆ, ಅದು ಮೋಸದಿಂದ ವಂಚಿಸಿ ಕಳ್ತನ ಮಾಡ್ಕೊತಾರೆ, ಆದರೂ ಕೂಡ ಇವ್ರನ್ನ ಬ್ಲೆಸ್ಸಿಂಗ್ ಮಾಡ್ತಾನೇ ಇದ್ದಾರೆ. ಇದನ್ನು ನಾವು ಯಾಕೋಬಲ್ಲಿ ನೋಡ್ಬೋದು. ಲಾಭನು 10 ಸಲ ವಂಚಿಸಿದ್ರು ಕೂಡ ವೃದ್ಧ ಐಶ್ವರ್ಯವಂತನಾಗಿ ಅವ ಮನೆ ಬಿಟ್ಟು ಹೊರಗಡೆ ಬರ್ತಾನೆ. ಯಾಕಂದರೆ ಅವನ ಜೊತೆಯಲ್ಲಿ ದೇವರಿರೋದರಿಂದ ಅವನ ಮೂಲಕವಾಗಿ ಅವರ ಮಾವನನ್ನು ಬ್ಲೆಸ್ ಮಾಡ್ತಾರೆ. ಯೋಸೇಫನ ಮೂಲಕವಾಗಿ ಪೋತಿಫರನ್ನು ಬ್ಲೆಸ್ ಮಾಡ್ತಾರೆ. ಕುಟುಂಬಕ್ಕೆ, ಆ ಪಾರೋ ದೇಶಕ್ಕೆ ಬ್ಲೆಸ್ಸಿಂಗ್ ಆಗಿದ್ದಾನೆ ಯಾರು? ಯೋಸೇಫ್. ಕಾರಣ ಏನಂದರೆ ಅವ್ರ ಕೈ ಇಟ್ಟು ಮಾಡುವ ಕೆಲಸ ಎಲ್ಲ ಬ್ಲೆಸ್ಸಿಂಗ್. ಕಾರಣ ಏನಂದರೆ ಅವ್ರ ಜೊತೆಯಲ್ಲಿ ದೇವರಿದ್ದಾರೆ. ನಮ್ಮ ಜೊತೆಯಲ್ಲಿ ದೇವರಿದ್ದಾರಾ? ನಮ್ಮ ಜೊತೆಯಲ್ಲಿ ದೇವರಿದ್ದಾಗ ಈ ಸಮಸ್ಯೆಗಳು ನಮಗೆ ಬರೋದಿಲ್ಲ. ಒಂದು ಕತೆ ಹೇಳ್ತೀನಿ. ಒಂದು ರಾಜ ಊರೊಳಗಡೆ ಬರ್ತಾರೆ ಅಂತ ಗೊತ್ತಾದಾಗ ಎಲ್ಲ ರಥ ತಗೊಂಡು ಬರ್ತಿದ್ರೆ ಒಬ್ಬ ಮಾತ್ರ ಮಾಡಿ ಮೇಲೆ ಕೂತ್ಕೊಂಡು 3 ಬೆರಳನ್ನು ಮೇಲಕ್ಕೆ ಎತ್ಬಿಟ್ಟು, ಹಿಂಗೆ ಕೈ ಮೇಲಕ್ಕೆ ಎತ್ಬಿಟ್ಟು ಮೀಸೆ ತಿರುಗಿಸ್ತಾರಂತೆ. ಈ 3 ಬೆರಳನ್ನು ಹಂಗೆ ಇಟ್ಕೊಂಡಿದ್ದಾರಂತೆ ಬಲಗೈಯಲ್ಲಿ, ಎಡಗೈಯಲ್ಲಿ ಮೀಸೆ ತಿರುಗಿಸ್ತಾ ಇದ್ದಾರೆ. ಎಲ್ಲರೂ ರಾಜ ಬಂದಿದ್ದಾರಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಇವನು ನೋಡಿ ಆಶ್ಚರ್ಯಪಟ್ಬಿಟ್ಟು ರಾಜ, ಇದೇನು ಇವನು 3 ಬೆರಳಿಟ್ಟಿದ್ದಾನೆ, ಎಡಗೈಯಲ್ಲಿ ಬಲಗೈಯಲ್ಲಿ ಮೀಸೆ ತಿರುಗಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಮಂತ್ರಿಗೆ ಹೇಳಿ ಕಳಿಸಿದಾಗ, ಏನು ಕೇಳಂದರೆ 3 ದಿನಕ್ಕೆ ನನಗೆ ಬೇಕಾಗಿರುವ ಎಲ್ಲ ಆಶೀರ್ವಾದಗಳು, ಊಟ ಎಲ್ಲ ಸಿದ್ಧವಾಗಿದೆ ಅಂತ ಅವನ ಹತ್ರ ಮಂತ್ರಿ ಹತ್ರ ಎಲ್ಲ ಮಾತಾಡಿದ ಆದಮೇಲೆ ಅವನು ರಾಜನಿಗೆ ಹೇಳ್ತಾರೆ. ಅದಕ್ಕೆ ರಾಜ ಏನು ತಿಳ್ಕೊಂತಾನೆ, 3 ದಿನ ಇದ್ದಿದ್ದಕ್ಕೆ ನಾ ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ. 3 ದಿನ ಆದಮೇಲೆ ಅಂದರೆ ಈ ಲೋಕದಲ್ಲಿ ನಮಗೆ ಹಣಗಳು ಇದೆ ಅಂತ ಹೇಳ್ಬಿಟ್ಟು ಆತ್ಮಿಕದಲ್ಲಿ ಬೆಳೆಯೋದ್ರಿಂದ ಅವಶ್ಯಕತೆಯನ್ನು ತೀರಿಸಿರ್ತಾರೆ. ಈ ಸ್ವಲ್ಪ ದಿನದ ಅವಶ್ಯಕತೆಗಾಗಿಯೇ ನಮ್ಮ ಜೀವನ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ಹೊರತು ಪರಲೋಕದಲ್ಲಿ ಇನ್ನೂ ನಿತ್ಯ ಕಾಲದಲ್ಲಿ ಅಲ್ಲಿ ಕಣ್ಣೀರಿಲ್ಲ, ವೇದನೆ ಇಲ್ಲದೆ ದೇವ್ರ ಜೊತೆಯಲ್ಲಿ ಇರೋದು ಬೇರೆ ಇದೆ. ಅಲ್ಲಿ ಬೇರೆ ಕೊಡ್ತಾರೆ ನಮಗೆ. ಅದೇ ಮುಖ್ಯವಾದದ್ದು, ಅದಕ್ಕಾಗಿಯೇ ಪ್ರಯಾಸ ಪಡಬೇಕಾಗಿರೋದು. ಇಲ್ಲೂ ಕೂಡ ಲೌಕಿಕವಾದದ್ದನ್ನೇ ಹುಡುಕ್ತಾ ಇದ್ದೀವಿ. ಹುಡುಕೋದು ತಪ್ಪಂತ ಹೇಳ್ತಿಲ್ಲ. ಆತ್ಮಿಕದಲ್ಲಿ ಮೊಟ್ಟಮೊದಲ ಸಾರಿ ಮತ್ತಾಯ 6:33 ಮೊಟ್ಟಮೊದಲ ಸಾರಿ ದೇವರ ರಾಜ್ಯ ನೀತಿಯನ್ನು ಹುಡುಕ್ರಿ. ನಾವು ಆತ್ಮಿಕದಲ್ಲಿ ಬೆಳೆದು ಅವ್ರನ್ನ ಹುಡುಕ್ತಾ ಇದ್ದರೆ ಸಾಕು. ಲೌಕಿಕವಾದದ್ದು ದೇವರು ನಮ್ಮ ಜೊತೆಯಲ್ಲಿದ್ದಾಗ ನಾವು ಕೈ ಇಟ್ಟು ಮಾಡುವ ಕೆಲಸ ನಮ್ಮ ಆತ್ಮಕ್ಕೆ ಬ್ಲೆಸ್ಸಿಂಗು, ಲೌಕಿಕವಾದ ಆಶೀರ್ವಾದ ಎಲ್ಲ ಕೊಡ್ತಾರೆ. ಮತ್ತು ನಮ್ಮಿಂದ ನಾವು ಎಲ್ಲೇ ಏನು ಕೆಲಸ ಮಾಡಿದ್ರೂ ಬೇರೆಯವರಿಗೆ ಬ್ಲೆಸ್ಸಿಂಗ್ ಆಗಿರುತ್ತೆ. ನಾನು ಎಷ್ಟೋ ಸಲ ಹೇಳಿದ್ದೀನಿ, ನಾನು ದೇವ್ರ ನಂಬಕ್ಕೆ ಮುಂಚೆ ಕಾಯಿಲೆಯಿಂದ ಬಿಡುಗಡೆ ಮಾಡಿದ್ರು.
ಆರೋಗ್ಯ ಸಿಕ್ತು. ಮರಣ ಇನ್ನೇನು ಮಣ್ಣಿನಲ್ಲಿ ಮುಚ್ಚಾಕಬೇಕಾಗಿತ್ತು, ಮಣ್ಣಲ್ಲಿ ಹೋಗೋನ್ನ ಬದುಕಿಸಿ 92ರಿಂದ ಇದುವರೆಗೂ 50 ವಯಸ್ಸುವರೆಗೂ ದೇವರು ನಡೆಸ್ತಾ ಇದ್ದಾರೆ. 16 ವಯಸ್ಸಿಂದ 34 ವರ್ಷ ಅವರು ಆಯುಸ್ ಕೊಟ್ಟಿದ್ದಾರೆ. ಎರಡನೇದು ಆತ್ಮಿಕ ಆಶೀರ್ವಾದ ಕೊಟ್ಟರು. ಮೂರನೇದಾಗಿ ಹಣದ ಕೊರತೆಗಳಿಲ್ಲದೆ ಮಾಡಿದ್ರು. ಆದರೆ ಇದರಲ್ಲೇ ನಿಲ್ಲದ ಹಾಗೆ ನಮ್ಮಿಂದ ಇತರರಿಗೆ ಪ್ರೇಯರ್ ಮಾಡಿದಾಗ ದೆವ್ವಗಳು ವ್ಯಾಧಿಗಳು ಹೋಗಿ ನಮ್ಮಿಂದ ಇತರರಿಗೆ ಬ್ಲೆಸ್ಸಿಂಗ್, ಆತ್ಮಗಳನ್ನ ಆದಾಯ ಮಾಡೋದು, ಅವನ ನಿತ್ಯ ರಾಜ್ಯಕ್ಕೆ ನಡೆಸೋದು, ರಕ್ಷಣೆ. ಹಣದ ವಿಷಯದಲ್ಲಿ ಕೂಡ ಸೋಷಲ್ ಸರ್ವಿಸ್, ನಮ್ಮ ಹಣ ನಮಗೆ ಆರೋಗ್ಯ ಕೊಟ್ಟು, ಆಯುಷ್ಯ ಕೊಟ್ಟು, ಬಲ ಕೊಟ್ಟು, ಸಂಪಾದನೆ ಮಾಡೋಕ್ಕೆ ಕೊಟ್ಟು, ನಮ್ಮಿಂದ ಇತರರಿಗೆ ಬ್ಲೆಸ್ಸಿಂಗ್ ಮಾಡುವಂತೆ ಕೊಡ್ತಾ ಇದ್ದಾರೆ. ಅದು ದೇವ್ರು ನಮ್ಮ ಜೊತೆಯಲ್ಲಿ ಇದ್ದಾಗ ಮಾತ್ರ ನಡೀತದೆ. ನಾವು ದೇವ್ರ ಜೊತೆಯಲ್ಲಿ ಇಲ್ಲದೆ ಇರೋದರಿಂದ ಕಷ್ಟವಾಗ್ತಾ ಇದೆ ಲೋಕವನ್ನು ಜಯಿಸಲು, ಲೋಕದಲ್ಲಿ ಹಣಗಳನ್ನು ಸಂಪಾದನೆ ಮಾಡೋದು. ಅದಕ್ಕೆ ಭಾಳ ಕಷ್ಟಪಡ್ತಾ ಇದ್ದೀವಿ. ಲೋಕವನ್ನು ಹೇಗಾದರೂ ಮಾಡಿ ನಾವು ಶ್ರೀಮಂತರಾಗನಂತ ಪ್ರಯಾಸ ಪಡ್ತಾ ಇದ್ದೀವಿ. ಅದು ಸಮಾಧಾನದಿಂದ ಸಂತೋಷದಿಂದ ಸಿಗುವಂಥದ್ದು. ಆಬ್ರಹಾಮನು ಅಷ್ಟೇ, ತಂದೆಯನ್ನೆಲ್ಲ ಬಿಟ್ಟು ಹೆಂಡ್ತಿನ ಕರ್ಕೊಂಡು ಸುಮ್ಮನೆ ಬಂದವರು. ಅವರ ಐಶ್ವರ್ಯ ಅಧಿಕವಾಗಿದ್ದರಿಂದ ಲೋತನ ಕೆಲಸಗಾರರಿಗೂ ಆಬ್ರಹಾಮನ ಕೆಲಸಗಾರರಿಗೂ ಜಗಳವಾಡೋದಕ್ಕೆ ಅವರಿಬ್ಬರು ಬೇರ್ಪಟ್ಟರು. ಅದಕ್ಕೆ ಕಾರಣ ಐಶ್ವರ್ಯ, ಅಷ್ಟು ಐಶ್ವರ್ಯ. ಅವರಿಗೆ ಕೊಡಕ್ಕೆ ಬಂದರೂ ನೀನೇ ಇಟ್ಕೊ ಅಂತ ಹೇಳ್ತಾರೆ ಆಬ್ರಹಾಮನ್. ಬೇರೆ ರಾಜ್ಯ ತಗೊಂಬಂದಾಗ ನನಗೆ ಬೇಡ ಅಂತೇಳಿ, ಐಶ್ವರ್ಯ ಕೊಟ್ಟರೆ ಬೇಡ ಅಂತಾರೆ. ಯಾಕಂದರೆ ನೀನು ತಗೊಂಡಾಗ ನಿನ್ನಿಂದ ನನ್ನ ಐಶ್ವರ್ಯ ಅಂತ ಹೇಳ್ತಾರೆ. ನಾನು ದೇವ್ರು ಕೊಟ್ಟಿರೋದ್ರಿಂದ ಐಶ್ವರ್ಯ ಆಗ್ತೀನಿ ಅಂತ. ಅಷ್ಟು ಬ್ಲೆಸ್ಸಿಂಗ್. ಅದಕ್ಕೆ ಕಾರಣ ದೇವ್ರು ನಮ್ಮ ಜೊತೆಯಲ್ಲಿ ಇರಬೇಕು. ಇದ್ದಾಗ ಬ್ಲೆಸ್ಸಿಂಗ್ ಸಿಗುತ್ತೆ. ನಾವು 3 ದಿನದ ಈ ಅವಶ್ಯಕತೆಗಾಗಿ ಆತ್ಮಿಕ ಆಶೀರ್ವಾದವನ್ನು ಕಳ್ಕೊಂಡು ಅದಕ್ಕಾಗಿಯೇ ಪ್ರಯಾಸ ಪಟ್ಕೊಂಡು ಜೀವನ ಯಾತ್ರೆಯನ್ನು ಮುಗಿಸೋದಲ್ಲ. ಆತ್ಮಿಕದಲ್ಲಿದ್ದಾಗ ಲೌಕಿಕ ಆಶೀರ್ವಾದನೂ ಸಿಗುತ್ತೆ. ನಾವು ಕೈ ಇಟ್ಟು ಮಾಡುವ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡುತ್ತೆ, ನಮ್ಮಿಂದ ಇತರರಿಗೂ ಆಶೀರ್ವದಿಸಲ್ಪಡುತ್ತೆ, ಮತ್ತು ಪರಲೋಕದಲ್ಲೂ ನಮಗೆ ನಿತ್ಯ ರಾಜ ಸಿಗುತ್ತೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಾವು ಕೈ ಇಟ್ಟು ಮಾಡುವ ಕೆಲಸಗಳನ್ನು ಆಶೀರ್ವದಿಸ್ತಿರೋದ್ರಿಂದ ಯಾರೆಲ್ಲ ದೇವ್ರನ್ನ ನಂಬಿದ್ದಾರೋ, ದಾವಿದಾಗಲಿ ದನ ಕಾಯ್ತದನ್ನು ನೀನು ಅವ್ರ ಜೊತೆಯಲ್ಲಿರೋದ್ರಿಂದ ರಾಜನಾಗಿ ಮಾಡಿ ಅವನ ಸಂತತಿ ಸಾಲಮೋನ್ ಸಂತತಿಯಿಂದ ಒಂದು ದೇವಸ್ಥಾನ ಕಟ್ಟಿ ಅವನ ಸಂತತಿಯಲ್ಲಿ ಯೇಸು ಸ್ವಾಮಿ ನೀವೇ ಹುಟ್ಟುವಂತೆ ಅವನ್ನ ಬ್ಲೆಸ್ ಮಾಡಿದ್ರಿ. ಅದಕ್ಕೆ ಕಾರಣ ತಂದೆ, ನೀನು ಯಾರ ಜೊತೆಯಲ್ಲಿ ಇದ್ದೀರೋ, ಬಟ್ ಅವರು ನಮ್ಮ ವಾಂಛೆ ಇದ್ದಾಗ ತಂದೆ ನೀನು ನಮ್ಮ ಜೊತೆಯಲ್ಲಿರುವುದು. ನೀವು ನಮ್ಮ ಜೊತೆಯಲ್ಲಿದ್ದರೆ ಎಲ್ಲ ಕೈ ಇಟ್ಟು ಮಾಡುವ ಕೆಲಸಗಳೆಲ್ಲ ಆಶೀರ್ವದಿಸಲ್ಪಡುತ್ತದೆ. ಅದಕ್ಕಾಗಿ ಸ್ತೋತ್ರ. ಆಮೇನ್.